ಗುಂಡ್ಲುಪೇಟೆ ತಾಲೂಕಿನ ಬರಗಿ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಇರಿಸಲಾಗಿದ್ದ ಪಾರ್ವತಾಂಬೆ ವಿಗ್ರಹವನ್ನು ಕಳ್ಳರು ಹೊತ್ತೊಯ್ದಿರುವ ಘಟನೆ ನಡೆದಿದೆ. ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದ ದೇವಸ್ಥಾನಗಳಲ್ಲಿ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿದ್ದು, ಜನವಸತಿ ಇರುವ ಗ್ರಾಮದ ಮಧ್ಯೆ ಇರುವ ದೇವಸ್ಥಾನಗಳಲ್ಲಿಯೇ ಕಳ್ಳತನ ನಡೆಯುತ್ತಿದೆ. ಹೀಗಾದರೆ ಒಂಟಿ ಮನೆಯಲ್ಲಿ ವಾಸಿಸುವವರ ಗತಿ ಏನು ಎಂಬ ಆತಂಕ ಜನಸಾಮಾನ್ಯರಲ್ಲಿ, ಮಹಿಳೆಯರಲ್ಲಿ ಮೂಡಿದ್ದು, ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕಿದೆ. ಗುಂಡ್ಲುಪೇಟೆ ತಾಲೂಕಿನ ಬರಗಿ ಗ್ರಾಮದಲ್ಲಿ ಸೋಮವಾರ ಬಸವೇಶ್ವರ ದೇವಸ್ಥಾನ ಲೋಕಾರ್ಪಣೆಯಾಗಿತ್ತು. ಸುತ್ತೂರು ಶ್ರೀಗಳಿಂದ ಹಿಡಿದು 10 ಹರಗುರ ಚರಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದರು. ಇದಾದ 2 ದಿನಕ್ಕೆ ಗುರುವಾರ ಮುಂಜಾನೆ 2 ಗಂಟೆಯಿಂದ 3 ಗಂಟೆಯ ಅವಧಿಯಲ್ಲಿ ಕಳ್ಳತನ ನಡೆದಿದೆ. ದೇವರಿಗೆ ಚಿನ್ನಾಭರಣ ಅಲಂಕಾರ ಮಾಡಿದ್ದರು. ಇದನ್ನು ತಿಳಿದು ಲಕ್ಷಾಂತರ ಮೌಲ್ಯದ ಚಿನ್ನ ಕದ್ದೊಯ್ಯುವ ದೃಷ್ಟಿಯಿಂದ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ದೇವರನ್ನೇ ಹೊತ್ತೊಯ್ದ ಕಳ್ಳರು ಬರಗಿ ಗ್ರಾಮದ ದೇವಸ್ಥಾನದ ಒಳಗೆ ಪಾರ್ವತಾಂಬೆ ದೇವರ ಬೆಳ್ಳಿ ವಿಗ್ರಹ ಮತ್ತು ಚಿನ್ನದ ತಾಳಿ, 2 ಕಾಸು, 4 ಗುಂಡು, ಓಲೆ, ಜುಮುಕಿ, ತಾಳಿ, ಬೆಳ್ಳಿ ಬಸವ, ಬೆಳ್ಳಿ ಚೆಂಬು, ಬೆಳ್ಳಿ ಛತ್ರಿ, ಸುರಪಾನಿ ಇರಿಸಲಾಗಿತ್ತು ಎನ್ನಲಾಗಿದೆ. ಕಳ್ಳರು ಬಾಗಿಲು ಚಿಲಕ ಮುರಿದು ದೇವರ ಇರಿಸಿದ್ದ ವಿಗ್ರಹವನ್ನು ಹೊತ್ತೊಯ್ದಿದ್ದಾರೆ. ಸುಮಾರು 15 ಗ್ರಾಂ ಚಿನ್ನ, 5 ರಿಂದ 6 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆಂದು ಬರಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಸ್ಥಳಕ್ಕೆ ಗುಂಡ್ಲುಪೇಟೆ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಬಂದು ಪರಿಶೀಲನೆ ನಡೆಸಿದ್ದು, ಈ ಬಗ್ಗೆ ಗ್ರಾಮದ ಮುಖಂಡರಾದ ಮಹೇಶ್ ಅವರು ಮಾತನಾಡಿ, ತಾಲೂಕಿನ ದೇವಸ್ಥಾನಗಳಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿದ್ದು, ಕಳ್ಳರನ್ನು ಎಡೆಮುರಿ ಕಟ್ಟಲು ಪೊಲೀಸರು ವಿಫಲರಾಗಿದ್ದಾರೆ. ಹೀಗಾದರೆ ಒಂಟಿ ಮನೆಯಲ್ಲಿ ವಾಸಿಸುವವರ ಗತಿ ಏನು? ಗ್ರಾಮೀಣ ಭಾಗದ ದೇವಸ್ಥಾನಗಳೇ ಟಾರ್ಗೆಟ್. ಅದು ಗ್ರಾಮದಲ್ಲಿ ಕಾರ್ಯಗಳಿದ್ದಾಗ ಚಿನ್ನಾಭರಣ ಹಾಕುತ್ತಾರೆ ಎಂದು ತಿಳಿದು, ಹುಂಡಿಯಲ್ಲಿ ಹಣ ಇದೆ ಎಂದು ತಿಳಿದು ವ್ಯವಸ್ಥಿತವಾಗಿ ಪಿತೂರಿ ನಡೆಸಿ ಕಳ್ಳರು ಇಂತಹ ಕೃತ್ಯ ಎಸಗುತ್ತಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಇಂತಹ ಕಳ್ಳರನ್ನು ಎಡೆಮುರಿ ಕಟ್ಟಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಬರಗಿ ಗ್ರಾಮದಲ್ಲಿ ದೇವಸ್ಥಾನದ ಕಳ್ಳರು ದೇವಸ್ಥಾನನೇ ಟಾರ್ಗೆಟ್ ಮಾಡಿ ರಾತ್ರಿ ನಮ್ಮ ದೇವಸ್ಥಾನದ ಮಹಾಪಾರ್ವತಿಯನ್ನ ಕದ್ದೋಗಿದ್ದಾರೆ. ಕಳ್ಳರು ತುಂಬಾ ಹೆಚ್ಚಿದ್ದಾರೆ. ಪಂಡಿತಾಳ್ಪುರ ಆಗಿರ್ಬೋದು, ಭೀಮ್ಬೀಡ್ ಆಗಿರ್ಬೋದು, ಎಲ್ಲಾ ಕಡೆನೂ ಕದ್ದಿದ್ದಾರೆ. ಪೊಲೀಸ್ ಇಲಾಖೆ ಯಾಕೆ ತನಿಖೆ ಮಾಡ್ತಾ ಇಲ್ಲ, ಅವರು ಕೈ ಬಿಡ್ತಾ ಇದ್ದಾರೆ. ಅದರಿಂದ ಪೊಲೀಸ್ ಇಲಾಖೆ ತುಂಬಾ ಎಚ್ಚೆತ್ತಿ ಕಳ್ಳರನ್ನ ಹಿಡಿದು ಅವ್ರನ್ನ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಈಗ ದೇವಸ್ಥಾನನೇ ಟಾರ್ಗೆಟ್ ಮಾಡಿದ್ಮೇಲೆ ಇನ್ನು ಜನ ಟಾರ್ಗೆಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಜಮೀನುಗಳಲ್ಲಿ ಒಬ್ಬೊಬ್ಬರೇ ಮನೆ ಕಟ್ಕೊಂಡು ಒಬ್ಬೊಬ್ಬರೇ ವಾಸ ಮಾಡ್ತಾವ್ರ, ಅವ್ರನ್ನ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಆದ್ರಿಂದ ಪೊಲೀಸ್ನವರು ಎಚ್ಚೆತ್ಕೊಂಡು ಈ ಕಳ್ಳರನ್ನ ಹಿಡಿಬೇಕು, ಹಿಡಿದು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಪೊಲೀಸ್ ಇಲಾಖೆ ಮೇಲೆ ನಾನು ತುಂಬಾ ಕಳಕಳಿಯಿಂದ ಬೇಡ್ಕತೀನಿ. ನೀವು ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೋಬೇಕು ಅಂತ ಕೇಳ್ತೀನಿ. ಇವಾಗ ನಮ್ಮ ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮದಲ್ಲಿ ನಮ್ಮ ಮಾರಮ್ಮನ ಈ ವಿಗ್ರಹವನ್ನೇ ನಮ್ಮ ಲೂಟಿ ಮಾಡಿ ಕದ್ದಿದ್ದಾರೆ ಟಾರ್ಗೆಟ್ ಮಾಡಿ.
ಅಂದ್ರೆ ಈಗ ಹಲವಾರು ನಮ್ಮ ಗುಡ್ಲುಪೇಟೆ ತಾಲೂಕಲ್ಲಿ ಸುಮಾರು ಕಳ್ಳತನಗಳು ಸುಮಾರು ಬೆಳಕಿಗೆ ಬರ್ತಾ ಇದಾವೆ. ಈ ಪೊಲೀಸ್ ಇಲಾಖೆಯವರು ಯಾವುದೇ ಸೂಕ್ತ ಕ್ರಮಗಳನ್ನು ತಗೋತಾ ಇಲ್ಲ.